ನಮಸ್ಕಾರ ವೀಕ್ಷಕರೇ. ಅಮೆರಿಕದ ಇತಿಹಾಸದಲ್ಲೇ ಅತ್ಯಂತ ಧೈರ್ಯಶಾಲಿ ಹಾಗೂ ಅಚ್ಚರಿಯ ಕಾರ್ಯಾಚರಣೆಗಳಲ್ಲಿ ಒಂದೆಂದು ಬಣ್ಣಿಸಲಾದ ಇರಾನ್ ಮೇಲೆ ಪತನಗೊಂಡ ಮಿಲಿಟರಿ ಜೆಟ್ನ ಕಾಣೆಯಾದ ಸಿಬ್ಬಂದಿಯನ್ನು ಅಮೆರಿಕ ರಕ್ಷಿಸಿದೆ ಎಂದು ಈಗಾಗಲೇ ಟ್ರಂಪ್ ಘೋಷಿಸಿದ್ದಾರೆ. ತಮ್ಮ F-15 ಯುದ್ಧ ವಿಮಾನವನ್ನು ಇರಾನ್ ಸೇನೆ ಹೊಡೆದುರುಳಿಸಿದ ನಂತರ ಶುಕ್ರವಾರದಿಂದ ಅಮೆರಿಕ ಮತ್ತು ಇರಾನ್ ವಾಯುಪಡೆಯ ಪೈಲಟ್ ಮತ್ತು ಕ್ಯಾಪ್ಟನ್ ರನ್ನು ಹುಡುಕುತ್ತಿದ್ದವು. ಶತ್ರು ಪ್ರದೇಶದ ಮಧ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಹಲವಾರು ವಿಮಾನಗಳನ್ನು ರಕ್ಷಣಾ ಕಾರ್ಯದಲ್ಲಿ ತೊಡಗಿಸಲಾಗಿತ್ತು. ಯುಎಸ್ನ ಮಿಲಿಟರಿ ಅಧಿಕಾರಿಯೂ ಸೇರಿದಂತೆ ಇಬ್ಬರು ದಕ್ಷಿಣ ಇರಾನ್ನಲ್ಲಿ ಹೊಡೆದುರುಳಿಸಿದ F-15 ವಿಮಾನದಲ್ಲಿದ್ದರು. ಶತ್ರು ಪ್ರದೇಶದ ಒಳಗೆ ಇಬ್ಬರು ಅಮೆರಿಕನ್ ವಾಯುಪಡೆಯವರನ್ನು ಪ್ರತ್ಯೇಕವಾಗಿ ರಕ್ಷಿಸಿರುವುದು ಅಮೆರಿಕ ಮಿಲಿಟರಿ ಇತಿಹಾಸದಲ್ಲಿ ಇದೇ ಮೊದಲು. ಇದು ಸಮಯದ ವಿರುದ್ಧ ಓಟವಾಗಿತ್ತು ಹಾಗೂ ಇಲ್ಲಿ ಅಮೆರಿಕನ್ನರು ಗೆದ್ದಂತೆ ಅನಿಸುತ್ತದೆ. ಮೊದಲಿಗೆ ಆ ವಿಮಾನದ ಬಗ್ಗೆ ಮತ್ತು ಪೈಲಟ್ಗಳು ಹೇಗೆ ಎಜೆಕ್ಟ್ ಆದರು ಅಂತ ನೋಡೋಣ ಬನ್ನಿ. ಅದು F-15 ಸ್ಟ್ರೈಕ್ ಈಗಲ್ ಮಲ್ಟಿರೋಲ್ ವಿಮಾನ. ಏರ್ ಟು ಏರ್ ದಾಳಿ ಸಾಮರ್ಥ್ಯವನ್ನು ಹೊಂದಿದೆ. ಅಂದರೆ ಅದು ಡ್ರೋನ್ ಕ್ಯಾಪ್ನಲ್ಲಿರುವ ಡ್ರೋನ್ಗಳನ್ನು ಹಿಂಬಾಲಿಸಬಹುದು, ವಾಯು ಗಸ್ತಿಗಾಗಿ ಉಪಯೋಗಿಸಬಹುದು ಮತ್ತು ಇದು ಆಕಾಶದಿಂದ ನೆಲಕ್ಕೆ ನಿಖರವಾದ ದಾಳಿಗಳನ್ನು ಮಾಡಬಹುದು. ಇಲ್ಲಿ ಇನ್ನೊಂದು ಪ್ರಮುಖ ಮಾಹಿತಿ ಎಂದರೆ ಇದು ಇಬ್ಬರು ಸಿಬ್ಬಂದಿಗಳನ್ನು ಹೊಂದಿರುತ್ತದೆ. ಮುಂಭಾಗದಲ್ಲಿ ಪೈಲಟ್ ಅನ್ನು ಹೊಂದಿದ್ದರೆ ಹಿಂಭಾಗದಲ್ಲಿ ಶಸ್ತ್ರಾಸ್ತ್ರ ವ್ಯವಸ್ಥೆಗಳ ಅಧಿಕಾರಿ ಅಥವಾ ಕ್ಯಾಪ್ಟನ್ ಅನ್ನು ಹೊಂದಿರುತ್ತದೆ. ಇರಾನ್ನ ಸೇನೆ ತನ್ನ ನೆಲದ ಆಗಸದಲ್ಲಿ ಹಾರುತ್ತಿದ್ದ ಈ F-15 ಜೆಟ್ನ ಮೇಲೆ ಕ್ಷಿಪಣಿ ದಾಳಿ ಮಾಡಿದಾಗ ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಜೆಟ್ನಲ್ಲಿದ್ದ ಇಬ್ಬರು ತಮ್ಮನ್ನು ತಾವು ಎಜೆಕ್ಟ್ ಮಾಡಿಕೊಂಡರು. ಈ ಎಜೆಕ್ಷನ್ ಅನ್ನುವ ಪ್ರಕ್ರಿಯೆ ಅಷ್ಟು ಸುಲಭವಾದ ಮಾತಲ್ಲ. ವಿಮಾನವು ಇನ್ನು ಹಾರಲು ಸಾಧ್ಯವಾಗದಿದ್ದಾಗ ಮಾತ್ರ ಸಿಬ್ಬಂದಿ ಅಥವಾ ವಿಮಾನದ ಕ್ಯಾಪ್ಟನ್ ಎಜೆಕ್ಷನ್ ಪ್ರಕ್ರಿಯೆಯನ್ನು ಆರಂಭಿಸಲು ನಿರ್ಧರಿಸುತ್ತಾರೆ. ಕ್ಯಾಪ್ಟನ್ ಎಜೆಕ್ಟ್ ಆಗಬೇಕೆಂದು ನಿರ್ಧರಿಸಿದಾಗ ಒಂದು ಕಮಾಂಡ್ ಸೀಕ್ವೆನ್ಸ್ ಇರುತ್ತದೆ. ಪೈಲಟ್ಗಳ ಕಾಲುಗಳ ನಡುವೆ ಸಣ್ಣ ಹಳದಿ ಮತ್ತು ಕಪ್ಪು ಹ್ಯಾಂಡಲ್ಗಳು ಇರುತ್ತವೆ. ಎಜೆಕ್ಟ್ ಆಗಲು ಮೊದಲನೆಯದಾಗಿ ಆ ಹ್ಯಾಂಡಲ್ ಅನ್ನು ಎಳೆಯಬೇಕಾಗುತ್ತದೆ. ಇದು ಇಬ್ಬರು ಸಿಬ್ಬಂದಿ ಇರುವ ವಿಮಾನವಾದ್ದರಿಂದ ಹಿಂಭಾಗದಲ್ಲಿರುವ ಕ್ಯಾಪ್ಟನ್ ಮೊದಲು ಎಜೆಕ್ಟ್ ಆಗುವ ಸಾಧ್ಯತೆ ಇರುತ್ತದೆ ಮತ್ತು ಮಿಲಿ ಸೆಕೆಂಡ್ಗಳ ನಂತರ ಮುಂಭಾಗದಲ್ಲಿರುವ ಪೈಲಟ್ ಎಜೆಕ್ಟ್ ಆಗುತ್ತಾರೆ. ಈ ಎಜೆಕ್ಷನ್ ಫೋರ್ಸ್ ಅಥವಾ ಬಲ ಎಷ್ಟಿರುತ್ತದೆ ಅಂದರೆ ದೇಹದ ತೂಕದ 25 ಪಟ್ಟಿಗಿಂತ ಜಾಸ್ತಿ ಫೋರ್ಸ್ ನಲ್ಲಿ ಸೀಟ್ ನಿಂದ ಮೇಲೆ ಚಿಮ್ಮುವ ಅನುಭವವಾಗುತ್ತದೆ. ಆದ್ದರಿಂದ ಪೈಲಟ್ ತನ್ನ ತಲೆಯನ್ನು ಕೆಳಗೆ ಇರಿಸಿ ಎಜೆಕ್ಟ್ ಮಾಡಿದರೆ ತಲೆ ಅದು ಇರುವುದಕ್ಕಿಂತ 25 ಪಟ್ಟು ಭಾರವಾಗುತ್ತದೆ ಮತ್ತು ದೇಹದ ಮೇಲೆ ಭಾರಿ ಪರಿಣಾಮವನ್ನು ಉಂಟು ಮಾಡುತ್ತದೆ. ಹಾಗಾಗಿ ಪೈಲಟ್ ಸರಿಯಾದ ಭಂಗಿಯಲ್ಲಿರಬೇಕು. ತಲೆಯನ್ನು ಹಿಂದಕ್ಕೆ ಇಟ್ಟು ನಂತರ ಹ್ಯಾಂಡಲ್ ಗಳನ್ನು ಎಳೆಯಬೇಕು. ಹೀಗೆ ಎಜೆಕ್ಷನ್ ಸೀಟ್ ಹೊರಬರುತ್ತದೆ. ಉದಾಹರಣೆಗೆ ವಿಮಾನವು 300 ನಾಟ್ಸ್ ವೇಗದಲ್ಲಿ ಹಾರುತ್ತಿದ್ದರೆ ಎಜೆಕ್ಟ್ ಆದಾಗ ಪೈಲಟ್ 300 ಮೈಲ್ಸ್ ಪರ್ ಹಾರ್ ಗಾಳಿಯ ರಭಸವನ್ನು ಎದುರಿಸಬೇಕಾಗುತ್ತದೆ. ಆದ್ದರಿಂದ ಈ ಎಜೆಕ್ಷನ್ ಪ್ರಕ್ರಿಯೆ ತುಂಬಾ ಕಷ್ಟಕರವಾಗಿಯೇ ಇರುತ್ತದೆ. ಒಂದು ವೇಳೆ ಕ್ಷಿಪಣಿಯು ಕಾಕ್ಪಿಟ್ಗೆ ಸಮೀಪ ಬಡಿದಿದ್ದರೆ ಪೈಲಟ್ ಈಗಾಗಲೇ ಗಾಯಗೊಂಡಿರುತ್ತಾರೆ. ಹೀಗಾದಲ್ಲಿ ಪೈಲಟ್ ಗಳಿಗೆ ದೊಡ್ಡ ಸವಾಲಾಗಿ ಬಿಡುತ್ತೆ. ಎಜೆಕ್ಟ್ ಆದ ನಂತರ ಗಾಳಿಯನ್ನು ಅವಲಂಬಿಸಿ ಈ ಎರಡು ಪೈಲಟ್ಗಳು ಪ್ಯಾರಾಚೂಟ್ಗಳ ಮೂಲಕ ನಿರ್ದಿಷ್ಟ ದಿಕ್ಕುಗಳಲ್ಲಿ ಹಾರುತ್ತಾರೆ. ತದನಂತರ ಭೂ ಪ್ರದೇಶದಲ್ಲಿ ಇಳಿದಿದ್ದಾರೆ. ಇನ್ನೊಂದು ಗಮನಾರ್ಹ ಸಂಗತಿ ಎಂದರೆ ಪೈಲಟ್ಗಳೊಂದಿಗೆ 9 mm ಪಿಸ್ತೂಲ್ ಸಹ ಇರುತ್ತದೆ. ಅದು ಅವರ ವೆಸ್ಟ್ ನಲ್ಲಿ ಇರುತ್ತದೆ. ಕ್ಯಾಪ್ಟನ್ ಬೆಟ್ಟಗಳಿಂದ ಕೂಡಿದ ಎತ್ತರದ ಭೂ ಪ್ರದೇಶದ ಬಳಿ ಕೆಳಗೆ ಇಳಿದಿದ್ದಾರೆ ಎಂದು ತಿಳಿದಿದೆ. ಅವರಿಗೆ ENE ಮತ್ತು R2I ಎಂದು ಕರೆಯಲ್ಪಡುವ ವಿಷಯದಲ್ಲಿ ತರಬೇತಿ ನೀಡಲಾಗಿರುತ್ತದೆ. ಇದು ಶತ್ರುಗಳ ವಿಚಾರಣೆಗೆ ಪ್ರತಿರೋಧದ ಸುತ್ತ ಇರುತ್ತದೆ. ಮತ್ತು ಕ್ಯಾಪ್ಟನ್ ಮಾಡಿದ ಮೊದಲನೆಯದು ಅವರು ಇಳಿದ ತಕ್ಷಣ ಪ್ಯಾರಾಚೂಟ್ ಹಾಗೂ ಅವರಿಗೆ ಅಗತ್ಯವಿಲ್ಲದ ಯಾವುದೇ ಕಿಟ್ ಹೆಲ್ಮೆಟ್ ಅನ್ನು ಮರೆಮಾಡಲು ಪ್ರಯತ್ನಿಸಿರುತ್ತಾರೆ. ತದನಂತರ ಅವರು ಇಳಿಯುವ ಸ್ಥಳದಿಂದ ಆದಷ್ಟು ದೂರ ಅಂತರವನ್ನು ಕಾಯ್ದುಕೊಳ್ಳುವುದು. ಅವರು ಕುಂಟುತ್ತಾ ಸುಮಾರು 5 ಕಿಲೋಮೀಟರ್ ಹೈಕ್ ಮಾಡಿ ಯಾರಿಗೂ ಕಾಣದಂತೆ ಬೆಟ್ಟಗಳ ನಡುವಿನ ಒಂದು ಗುಹೆಯಲ್ಲಿ ಅವಿತುಕೊಳ್ಳುತ್ತಾರೆ. ನಂತರ ಸಾಮಾನ್ಯವಾಗಿ ಅಮೆರಿಕ ಸೇನಾ ಘಟಕಗಳಿಗೆ ಅಲರ್ಟ್ ಅಥವಾ ಬೇಕಾನ್ ಸಿಗ್ನಲ್ ಮೂಲಕ ತಾವಿರುವ ಸ್ಥಳದ ಮಾಹಿತಿ ಕಳಿಸಬೇಕಾಗುತ್ತದೆ. ಆದರೆ ಅವರು ಶತ್ರು ದೇಶವಾದ ಇರಾನ್ ನಲ್ಲಿರುವುದರಿಂದ ಈ ಬೇಕಾನ್ ಸಿಗ್ನಲ್ ಅನ್ನು ನಿರಂತರವಾಗಿ ಕಳಿಸುವುದು ಬಹಳ ಅಪಾಯಕಾರಿ. ಏಕೆಂದರೆ ಈ ಸಿಗ್ನಲ್ ಅನ್ನು ಭೇದಿಸುವಂತ ತಾಂತ್ರಿಕ ಸಾಧ್ಯತೆಗಳು ಇರಾನ್ ಸೇನೆ ಹೊಂದಿದ್ದಾರೆ. ಒಂದು ವೇಳೆ ಈ ಸಿಗ್ನಲ್ ಅನ್ನು ಅಮೆರಿಕಗಿಂತ ಮೊದಲು ಇರಾನಿಯನ್ನರು ಗ್ರಹಿಸಿದರೆ ಕ್ಯಾಪ್ಟನ್ ಇರುವ ಸ್ಥಳವು ಇರಾನಿಯನ್ನರಿಗೆ ಸುಲಭವಾಗಿ ತಿಳಿದು ಬಿಡುತ್ತದೆ. ಇದೇ ಸಮಯದಲ್ಲಿ CIA ಇರಾನ್ನೊಳಗೆ ಬೃಹತ್ ತಪ್ಪು ಮಾಹಿತಿಯ ಅಭಿಯಾನವನ್ನು ಪ್ರಾರಂಭಿಸಿತು. ಅಮೆರಿಕ ಪಡೆಗಳು ಈಗಾಗಲೇ ಕ್ಯಾಪ್ಟನ್ ರನ್ನು ಕಂಡುಹಿಡಿದಿವೆ ಮತ್ತು ಅವರನ್ನು ಈಗಾಗಲೇ ವಾಪಸ್ ತರಲು ಪ್ರಯತ್ನಿಸುತ್ತಿವೆ ಎಂಬ ವದಂತಿಗಳು ಅವರು ಸೋರಿಕೆ ಮಾಡಲು ಪ್ರಾರಂಭಿಸಿದರು. ಅದು ಸಂಪೂರ್ಣವಾಗಿ ಕೆಲಸ ಮಾಡಿತು. ಅದರಿಂದ ಇರಾನ್ ಸೇನೆಯ ಗಮನವನ್ನು ಪತನಗೊಂಡ ಸ್ಥಳದಿಂದ ಸಂಪೂರ್ಣವಾಗಿ ದೂರವಿಡುವಲ್ಲಿ ಯಶಸ್ವಿಯಾಗಿತ್ತು. ಇನ್ನು ಸ್ಯಾಟಲೈಟ್ಗಳ ಮೂಲಕ ಕ್ಯಾಪ್ಟನ್ ರನ್ನು ಗುರುತಿಸಲು ಈ ಇರಾನಿನ ದೊಡ್ಡ ಬೆಟ್ಟಗಳಿದ್ದ ಜಾಗವು ಅಷ್ಟು ಸುಲಭವಲ್ಲ. ಹಾಗಾಗಿ ಅಮೆರಿಕ ಇಲ್ಲಿ ಬಳಕೆ ಮಾಡಿದ ಯಂತ್ರವೇ ಗೋಸ್ಟ್ ಮರ್ಮರ್ ಡಿವೈಸ್ ಅಂತ. ಕ್ಯಾಪ್ಟನ್ ರನ್ನು ಹುಡುಕಲು ಅಮೆರಿಕ ಮಿಲಿಟರಿ ಬ್ಲಾಕ್ ಹಾಕ್ ಹೆಲಿಕಾಪ್ಟರ್ಗಳಲ್ಲಿ ಹೃದಯ ಬಡಿತ ಸ್ಕ್ಯಾನಿಂಗ್ ಮತ್ತು AI ತಂತ್ರಜ್ಞಾನದೊಂದಿಗೆ ಅಭಿವೃದ್ಧಿಪಡಿಸಿದ ಈ ಯಂತ್ರವನ್ನು ಅಳವಡಿಸಿತು. ಈ ವ್ಯವಸ್ಥೆಯು ಅಧಿಕೃತವಾಗಿ ಕ್ವಾಂಟಮ್ ಮ್ಯಾಗ್ನೆಟೋಮಿಟ್ರಿಯನ್ನು ಆಧರಿಸಿದೆ. ಈ ರಹಸ್ಯ ಯಂತ್ರವು ಅಮೆರಿಕ ಪಡೆಗಳಿಗೆ ಗುಹೆಯಲ್ಲಿ ಅಡಗಿರುವ ವ್ಯಕ್ತಿಯನ್ನು ಅವನ ಹೃದಯ ಬಡಿತವನ್ನು ಕೇಳುವ ಮೂಲಕ 40 ಕಿಲೋಮೀಟರ್ ದೂರದಿಂದ ಹುಡುಕಲು ಅವಕಾಶ ಮಾಡಿಕೊಟ್ಟಿತು. ಇದರ ಪರಿಣಾಮಗಳು ದಿಗ್ಭ್ರಮೆಗೊಳಿಸುವಂತಿವೆ. ನೀವು ಶತ್ರು ಹೋರಾಟಗಾರ ಅಥವಾ ಮರುಭೂಮಿಯಲ್ಲಿ ಆಳವಾಗಿ ಅಡಗಿರುವ ಪರಾರಿಯಾದ ವ್ಯಕ್ತಿ ಎಂದು ಕಲ್ಪಿಸಿಕೊಳ್ಳಿ. ಒಂದು ಸ್ವೀಪ್ನೊಂದಿಗೆ ಈ ತಂತ್ರಜ್ಞಾನವು ಬಂಡೆಯ ಮೂಲಕವೂ ನಿಮ್ಮ ನಿಖರವಾದ ಸ್ಥಳವನ್ನು ಗುರುತಿಸಬಹುದು. ಹಾಗಾದರೆ ಈ ರಹಸ್ಯ ಯಂತ್ರವು ಹೇಗೆ ಕೆಲಸ ಮಾಡುತ್ತದೆ? ಈ ಘೋಸ್ಟ್ ಮರ್ಮರ್ ಯಂತ್ರವನ್ನು ಅರ್ಥ ಮಾಡಿಕೊಳ್ಳಲು ನೀವು ಮಾನವ ದೇಹದ ಭೌತಶಾಸ್ತ್ರವನ್ನು ಪರಿಗಣಿಸಬೇಕು. ನಿಮ್ಮ ಹೃದಯ ಬಡಿತದ ಪ್ರತಿ ಬಾರಿಯೂ ನಿಮ್ಮ ಸ್ನಾಯುಗಳು ಡಿಪೋಲರೈಸ್ ಆಗುತ್ತವೆ. ಮಸುಕಾದ ವಿದ್ಯುತ್ ಕಾಂತೀಯ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕ್ಷೇತ್ರವನ್ನು ಉತ್ಪಾದಿಸುತ್ತವೆ. ಸಾಮಾನ್ಯವಾಗಿ ವೈದ್ಯರು ಅದನ್ನು ನೇರವಾಗಿ ನಿಮ್ಮ ಎದೆಯ ಮೇಲೆ ಗ್ರಹಿಸಬಹುದು. ಘೋಸ್ಟ್ ಮರ್ಮರ್ ಈ
ಪರಿಕಲ್ಪನೆಯನ್ನು ತೆಗೆದುಕೊಂಡು ದೀರ್ಘ ವ್ಯಾಪ್ತಿಯ ಕ್ವಾಂಟಮ್ ಮ್ಯಾಗ್ನೆಟೋಮಿಟ್ರಿಯನ್ನು ಬಳಸಿಕೊಂಡು ಯುದ್ಧಭೂಮಿ ಮಟ್ಟಕ್ಕೆ ಅದನ್ನು ಅಳೆಯುತ್ತದೆ. ಹೆಲಿಕಾಪ್ಟರ್ನಲ್ಲಿ ಇದನ್ನು ಅಳವಡಿಸಿದಾಗ ಕ್ವಾಂಟಮ್ ಸಂವೇದಕಗಳು ಭೂಮಿಯ ಮೇಲೆ ಮೈಲುಗಳಷ್ಟು ದೂರದಿಂದ ಮಾನವ ಹೃದಯದ ಸೂಕ್ಷ್ಮ ವಿದ್ಯುತ್ಕಾಂತೀಯ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಗುರುತನ್ನು ದಾಖಲಿಸುತ್ತದೆ. ಅದು AI ತಂತ್ರಜ್ಞಾನದ ಮೂಲಕ ಮಾನವ ಹೃದಯದ ನಿಖರವಾದ ಕ್ಲಿನಿಕಲ್ ಲಯ ಗುರುತಿಸಿ ಕಾರ್ಯನಿರ್ವಹಿಸುತ್ತದೆ. ಇದರ ಸಹಾಯದಿಂದ 40 ಮೈಲುಗಳಷ್ಟು ದೂರದಲ್ಲಿನ ಮನುಷ್ಯರ ಸ್ಥಳವನ್ನು ನಿಖರವಾಗಿ ಗುರುತಿಸಬಹುದು. ಹೀಗೆ ಕ್ಯಾಪ್ಟನ್ ರನ್ನು ಗುರುತಿಸಿ ಅಮೆರಿಕ ಶತ್ರು ದೇಶದಲ್ಲಿ ಪತನವಾಗಿದ್ದ ತನ್ನ ಸೇನೆಯ ಒಬ್ಬ ಅಧಿಕಾರಿಯನ್ನು ಆಶ್ಚರ್ಯಕರವಾಗಿ ಮತ್ತು ರೋಚಕವಾಗಿ ರಕ್ಷಿಸಿತು. ಹಾಗಾಗಿ ಅಮೆರಿಕ ದೇಶದ ಇತಿಹಾಸದಲ್ಲಿ ಶತ್ರು ಪ್ರದೇಶದ ಕಲ್ಲಿನ ಬೆಟ್ಟಗಳ ಒಳಗೆ ಇಬ್ಬರು ವಾಯುಪಡೆಯವರನ್ನು ಈ ಗೋಸ್ಟ್ ಮರ್ಮರ್ ಡಿವೈಸ್ ನ ಸಹಾಯದಿಂದ ಪ್ರತ್ಯೇಕವಾಗಿ ರಕ್ಷಿಸಿರುವುದು ಅತ್ಯಂತ ಧೈರ್ಯಶಾಲಿ ಹಾಗೂ ಅಚ್ಚರಿಯ ಕಾರ್ಯಾಚರಣೆಗಳಲ್ಲಿ ಒಂದು. ವೀಕ್ಷಕರೇ, ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ಧನ್ಯವಾದಗಳು.